ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಸಂಗಮಗೆ ಹೋಗ್ತಾ ಇದ್ದೀವಿ, ಕನಕಪುರ ಹತ್ರ ಇರೋ ಸಂಗಮಗೆ. ನೋಡ್ಬೋದು ವ್ಯೂ ಎಷ್ಟು ಚೆನ್ನಾಗಿದೆ. ಗೊತ್ತಿಲ್ಲ ಸಮ್ಮರು ನೀರಿರುತ್ತೋ ಇಲ್ವೋ. ನಾವು ಒಂದು ಟೈಮ್ ಮಳೆ ಟೈಮಲ್ಲಿ ಹೋದಾಗ ಫುಲ್ ನೀರಿತ್ತು. ಇವಾಗ ಹೇಗಿದೆಯೋ ಗೊತ್ತಿಲ್ಲ. ಜಿಯಾನ್ಗೆ ಆಟ ಆಡ್ಸೋಣ ಅಂತ ಹೋಗ್ತಾ ಇದ್ದೀವಿ. ಅವನಿಗೂ ಮನೇಲಿ ಇದ್ದು ಬೋರ್ ಆಗುತ್ತಲ್ವ, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅವನು ತುಂಬ ನೀರಿದ್ದರೆ ಹೆದರ್ಕೊತಾನೆ, ಬಟ್ ಇವಾಗ ಈ ಟೈಮಲ್ಲಿ ನೀರು ಕಡಿಮೆ ಇರುತ್ತೆ ಮೋಸ್ಟ್ಲಿ. ಸೊ ಅವನಿಗೆ ಆಟ ಆಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀವಿ. ನೋಡ್ಬೋದು ಚೆನ್ನಾಗಿದೆ, ಆದರೂ ತುಂಬ ಬಿಸಿಲು. ಕಾರಲ್ಲಿ ಹೋಗೋಕ್ಕೂ ಕೂಡ ಆಗ್ತಿರ್ಲಿಲ್ಲ, ಅಷ್ಟೊಂದು ಬಿಸಿಲಿದೆ. ಫುಲ್ಲು ಎ ಸಿ ಹಾಕ್ಕೊಂಡು ಹೋಗಬೇಕು, ಇಲ್ಲಾಂದರೆ ಆಗೋದೇ ಇಲ್ಲ. ತುಂಬ ಚೆನ್ನಾಗಿದೆ ರೋಡೆಲ್ಲ, ವ್ಯೂವೆಲ್ಲ ಎಂಜಾಯ್ ಮಾಡ್ಬೋದು. ಇವಾಗ ಬಂದು ರೀಚ್ ಆಗಿ ಕಾರ್ ಪಾರ್ಕ್ ಮಾಡಿ ಇನ್ನೇನು ಹೋಗಬೇಕು. ಆದರೆ ಇಲ್ಲಿ ಮಂಕಿ ಕಾಟ ತುಂಬ ಇರುತ್ತೆ. ಒಂದು ಕವರು ಆಗಲಿ ಏನೇ ಆಗಲಿ ಇಟ್ಕೊಂಡು ಹೋದರೆ ಬಿಡೋದೆಲ್ಲ, ಬೆನ್ನು ಹತ್ತಿದ್ರೆ. ನೋಡ್ಬೋದು ಇವಾಗ ಬಂದ್ವಿ ನೀರ ಹತ್ರ. ಸೊ ನಾನು ಹೇಳ್ದಂಗೆ ನೀರು ಕಡಿಮೆನೇ ಇದೆ. ಜಿಯಾನ್ಗೆ ಓಕೆ, ತುಂಬ ನೀರು ಸೌಂಡು, ತುಂಬ ಜೋರಾಗಿ ನೀರು ಬೀಳೋದಾದರೆ ಅವನು ಹೆದರ್ಕೊಂಡ್ಬಿಡ್ತಾನೆ. ಇಷ್ಟು ನೀರಾದರೆ ಅವ್ನಿಗೆ ಆಟ ಆಡೋಕ್ಕೆ ಈಸಿ. ನಾವು ಈ ನಡುವೆ ಎಲ್ಲಾದರೂ ಹೋಗೋಣ ಅಂತ ಹೇಳಿದ್ರೆ ಅವ್ನು ಕೇಳ್ತಾನೆ, ನೀರು ಆಟ ಆಡೋದಿರುತ್ತಾ ಅಲ್ಲಿ ಅಂತ ಹೇಳ್ಬಿಟ್ಟು. ನೋಡ್ಬೋದು ಇಷ್ಟೇ ನೀರಿದೆ. ಓಕೆ, ಮಕ್ಕಳನ್ನೆಲ್ಲ ಆಡೋಕ್ಕೆ ಬಿಡ್ಬೋದು ಆರಾಮಾಗಿ, ಬಟ್ ತುಂಬ ಬಿಸಿಲಿದೆ. 5 ನಿಮಿಷನೂ ನಿಲ್ಲಕ್ಕಾಗ್ತಿರ್ಲಿಲ್ಲ ನಮ್ಮ ಕೈಲಿ. ಸೊ ಬಂದಿದ್ದೀವಲ್ಲ, ಹೆಂಗೂ ಆಟ ಆಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿ ನೀರೊಳಗಡೆ ಇಳಿದು ಜಿಯನ್ಗೆ ಆಟ ಆಡ್ಸೋಕ್ಕೆ ಬಿಟ್ವಿ. ಇಲ್ಲೆಲ್ಲ ನೋಡ್ಬೋದು ಇವಾಗ ಬಂಡೆಗಳೆಲ್ಲ ಕಾಣಿಸ್ತಿದೆಯಲ್ಲ. ಮಳೆ ಟೈಮಲ್ಲಿ ಏನಾದರೂ ಬಂದರೆ ಈ ಒಂದು ಬಂಡೆನೂ ಕಾಣಿಸಲ್ಲ, ಅಷ್ಟು ಫುಲ್ಲು ನೀರಿರುತ್ತೆ. ಲಾಸ್ಟ್ ಟೈಮ್ ನಾವು ಬಂದಾಗ ಫುಲ್ಲು ನೀರು ಹಂಗೆ ಹರ್ಕೊಂಡು ಹೋಗ್ತಾನೆ ಇತ್ತು. ಒಂಚೂರು ಕಾಲಿಡೋಕ್ಕೂ ಆಗ್ತಿರ್ಲಿಲ್ಲ, ಅಷ್ಟು ನೀರಿತ್ತು. ಈ ಬಂಡೆಗಳು ಯಾವುದು ಕಾಣಿಸ್ತಿರ್ಲಿಲ್ಲ, ಸುಮ್ಮನೆ ದಡದಲ್ಲಿ ಮಾತ್ರ ಆಟ ಆಡ್ಕೊಂಡು ಹೋಗ್ಬೇಕಿತ್ತು. ಸ್ವಲ್ಪ ಮಿಡಲಲ್ಲಿ ಏನಾದರೂ ಬಂದುಬಿಟ್ರೆ ವಿಸಿಲೆಲ್ಲ ಹಾಕೋರು, ಅಲ್ಲಿಗೆಲ್ಲ ಹೋಗಬೇಡಿ ಅಂತ. ಇಷ್ಟು ಓಕೆ ಜಿಯಾನ್ಗೆಲ್ಲ ಆಡೋಕ್ಕೆ, ಮಕ್ಕಳಿಗೆಲ್ಲ ಆಡೋಕ್ಕೆ ಇಷ್ಟೇ. ಮುಂದೆ ಇನ್ನೂ ಸ್ವಲ್ಪ ಆಳ ಇತ್ತು, ನಾವು ಹೋಗಿಲ್ಲ. ಯಾಕಂದರೆ ನಾವು ಜಿಯಾನ್ ಜೊತೆನೇ ಇರಬೇಕು. ಅವನು ಅಷ್ಟೇ ನಮ್ಮನ್ನು ಬಿಟ್ಟೇ ಇರೋದಿಲ್ಲ, ಇಲ್ಲೇ ಇರಿ, ಇಲ್ಲೇ ಆಟ ಆಡಿ ಅಂತಾನೆ. ಸೊ ಹಂಗಾಗಿ ಅವನ ಜೊತೆನೇ ಆಟ ಆಡಿಕೊಂಡು ಅಲ್ಲೇ ನೀರಲ್ಲಿ ಟೈಮ್ ಪಾಸ್ ಮಾಡ್ತಾಯಿದ್ವಿ. ಸೊ ಮುಂಚೆನೇ ಪ್ರಿಪೇರಾಗಿ ಹೋಗಿದ್ವಿ. ಅವನಿಗೆ ಆಟ ಆಡೋಕ್ಕೆಲ್ಲ ಬಕೆಟು ಅದು ಇದೆಲ್ಲ ಎತ್ಕೊಂಡು ಹೋಗಿದ್ವಿ, ಚಿಕ್ಕದು. ನೋಡ್ಬೋದು ನಾನು ಆಟ ಆಡ್ತಿದ್ದೀನಿ, ಅಷ್ಟೇ ನೀರು. ಇನ್ನು ಮುಂದೆ ಹೋದರೆ ಇನ್ನೊಂದು ಚೂರು ನನ್ನ ಸೊಂಟಕ್ಕೆ ಬರುತ್ತೆ, ಅಷ್ಟು ನೀರಿತ್ತು, ಬಿಟ್ಟರೆ ಜಾಸ್ತಿ ನೀರಿರಲಿಲ್ಲ. ನೋಡ್ಬೋದು ನಾವು ಚಿಕ್ಕ ಮಕ್ಳ ಥರ ಆಟ ಆಡ್ತಿದ್ದೀವಿ. ಜಿಯಾನು ಆಟ ಆಡ್ತಿದ್ದಾನೆ, ಚೆನ್ನಾಗಿರುತ್ತೆ. ಒನ್ ಟೈಮ್ ನೀರೊಳಗೆ ಇಳಿದ್ರೆ ಆಚೆ ಬರೋಕ್ಕೆ ಇಷ್ಟನೇ ಆಗೋಲ್ಲ. ಯಾಕಂದರೆ ಮೇಲೆ ಫುಲ್ ಹಾಟ್ ಆಗಿತ್ತು, ಕೆಳಗಡೆ ಫುಲ್ ಕೂಲಾಗಿತ್ತು. ಸೊ ಚೆನ್ನಾಗಿತ್ತು. ಮೇಲಿಂದೆಲ್ಲ ಬಿಸಿ ಬಿಸಿಲು, ಕೆಳಗಡೆ ಎಲ್ಲ ಅಷ್ಟು ನೀರು ಅಷ್ಟು ತಂಪಾಗೇನಿರಲಿಲ್ಲ, ಕೋಲ್ಡಾಗೇನಿರಲಿಲ್ಲ, ಒಂದು ರೇಂಜಿಗಿತ್ತು. ಇಲ್ಲೆಲ್ಲ ನೋಡ್ಬೋದು. ಇದು ಮಳೆ ಟೈಮಲ್ಲಿ ಏನಾದರೂ ನಾವು ಹೋದರೆ ಇದು ಯಾವ ಬಂಡೆನೂ ಕಾಣಿಸಲ್ಲ, ಅಷ್ಟು ಫುಲ್ ನೀರು ಹರಿತಾ ಇರುತ್ತೆ. ನೋಡ್ಬೋದು ಜಿಯಾನ್ ಆಟ ಆಡ್ತಿದ್ದಾನೆ. ಅಲ್ಲಿ ಪಕ್ಕದಲ್ಲಿ ನೋಡ್ಬೋದು ಅವರು ನೀರಲ್ಲಿ ಮಲ್ಕೊಂಡೇ ಬಿಟ್ಟಿದ್ದಾರೆ ಆರಾಮಾಗಿ. ಚಿಕ್ಕ ಮಕ್ಕಳೆಲ್ಲ ತುಂಬ ಕರ್ಕೊಂಡು ಬಂದಿದ್ದರು. ತುಂಬ ಮಕ್ಕಳು ಎಂಜಾಯ್ ಮಾಡ್ತಿದ್ರು ನೀರಲ್ಲೆಲ್ಲ ಆಟ ಆಡಿಕೊಂಡು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಈ ಮಂಕಿಗಳ ಕಾಟ ತುಂಬಾ ಇರುತ್ತೆ. ನಾವು ಮಳೆಗಾಲದಲ್ಲಿ ಹೋದಾಗೂ ಅಷ್ಟೇ, ತುಂಬ ಕಡಲೆಪುರಿ ಎಲ್ಲ ತೊಗೊಂಡಿದ್ವಿ ತಿನ್ನೋಣ ಅಂದ್ಬಿಟ್ಟು, ತಿನ್ನೋಕ್ಕೆ ಬಿಡಲಿಲ್ಲ, ಇಸ್ಕೊಂಡ್ಬಿಡ್ತು. ಸೊ ಇವಾಗೂ ಅಷ್ಟೇ, ಒಂದು ಕಡೆ ಬ್ಯಾಗ್ ನೋಡ್ಕೋಬೇಕು, ಒಂದು ಕಡೆ ಆಟ ಆಡಬೇಕು, ಬಿಡೋದೇ ಇಲ್ಲ ಅನ್ನತ್ತೆ. ನೋಡಿ ನಾನು ಸ್ವಿಮ್ ಮಾಡ್ತಾಯಿದ್ದೀನಿ. ನಂಗೆ ಸ್ವಿಮ್ಮಿಂಗ್ ಏನು ಬರೋಲ್ಲ, ಬಟ್ ಸುಮ್ಮನೆ ನೀರಲ್ಲಿ ಟ್ರೈ ಮಾಡ್ತಾ ಇದ್ದೆ. ಚೆನ್ನಾಗಿರುತ್ತೆ. ಇಲ್ಲಿ ನೀರು ಜಾಸ್ತಿ ಇತ್ತು, ನನ್ನ ಸೊಂಟಕ್ಕೆಲ್ಲ ಬರ್ತಿತ್ತು, ಅಷ್ಟು ಬಿಟ್ಟರೆ
ಇನ್ನು ಹತ್ತತ್ರ ಕಾಲ್ವರೆಗೂ ಮಾತ್ರ ನೀರು ಸಿಗ್ತಿತ್ತು, ಬಿಟ್ಟರೆ ನೀರೇ ಇರಲಿಲ್ಲ. ಆ್ಯಂಡ್ ಆಟ ಆಡಿ ಎಲ್ಲ ಆಯಿತು. ಸೊ ಆಚೆ ಬಂದ್ವಿ ನೀರಿಂದ. ಡ್ರೆಸ್ ಚೇಂಜ್ ಮಾಡಿಕೊಂಡು ಸುಮ್ಮನೆ ಇದು ವ್ಯೂ ತೋರ್ಸೋಣ ಅಂದ್ಬಿಟ್ಟು ಇದ್ರದ್ದೊಂದು ವೀಡಿಯೋ ಮಾಡಿದೆ. ಆ್ಯಂಡ್ ನಾವು ಜಿಯಾನ್ಗೆ ಇಡ್ಲಿ ತೊಗೊಂಡಿದ್ವಿ, ಅವ್ನು ತಿಂದಿಲ್ಲ ಅಂದ್ಬಿಟ್ಟು ಮಂಕಿ ಕೊಟ್ಟೆ. ನೋಡಿ ಅದು ನೀಟಾಗಿ ಇಡ್ಲಿ ಚಟ್ನಿ ಎತ್ಕೊಂಡು ಹೋಗ್ತಿತ್ತು. ನಾನು ಕೂಗಿ ಹೇಳ್ತಿದ್ದೆ, ಇಲ್ಲೇ ತಿನ್ನು ವೀಡಿಯೋ ಮಾಡ್ತೀನಿ ಅಂತ. ಸೊ ನೋಡ್ಬೋದು. ಇಲ್ಲಿಂದ ಇವಾಗ ಮನೆ ಕಡೆ ಹೊರಟ್ವಿ. ಇಲ್ಲಿಂದ ಆನ್ ದ ವೇ ನಮ್ಮ ಅತ್ತೆ ಮನೆ ಸಿಗುತ್ತೆ. ಸೊ ಅತ್ತೆ ಮನೆಗೊಂದು ವಿಸಿಟ್ ಹಾಕ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಇವಾಗ ನಮ್ಮ ಅತ್ತೆ ಮನೆಯದು ಒಂದು ಚಿಕ್ಕದಾಗಿ ವೀಡಿಯೋ ಮಾಡಿದ್ದೀನಿ. ನಮ್ಮ ಅತ್ತೆ ಅಂದರೆ ನನ್ನ ಗಂಡನ ತಾಯಿ. ನೋಡ್ಬೋದು ಬಂದ್ವಿ. ಮಳೆಬೇಕುಪ್ಪೆ ಅವರೂರು. ಸೊ ಇವಾಗ ಮನೆ ಹತ್ರ ಹೋಗ್ತಾ ಇದ್ದೀವಿ. ಇದೇ ನೋಡ್ಬೋದು ಇವಾಗ ಬಂದ್ವಿ ಮನೆಗೆ. ಈ ಹಳ್ಳಿ ಮನೆಗಳೇ ತುಂಬ ಚೆನ್ನಾಗಿರುತ್ತೆ. ಇವ್ರದ್ದು ಹಾಲ್ ನೋಡಿದ್ರೆ ಎಷ್ಟು ದೊಡ್ಡದಾಗಿದೆ ಅಂದರೆ, ನಮ್ಮ ಬೆಂಗಳೂರಲ್ಲಿ ಇಷ್ಟಿಷ್ಟೇ ಚಿಕ್ಕ ಹಾಲು, ಚಿಕ್ಕ ರೂಮ್ ಎಲ್ಲ ಇರುತ್ತೆ. ಇವ್ರದ್ದು ನೋಡಿ ಎಷ್ಟು ದೊಡ್ಡ ಹಾಲು. ಒಂದು 50 ಜನ ಮಲ್ಕೋಬೋದು ಆರಾಮಾಗಿ ಅಲ್ಲಿಂದ ಇಲ್ಲಿಗೆ. ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ ತೋರಿಸಿದ್ದೀನಿ. ಸೊ ಇವಾಗ ಕಿಚನ್ ತೋರಿಸ್ತೀನಿ. ಕಿಚನ್ನು ನೋಡಿ ಚಿಕ್ಕದಾಗಿದೆ. ಕಿಚನ್ನು ತುಂಬ ನೀಟಾಗಿ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಅವರೊಬ್ಬರೇ ಇರೋದು ಅಲ್ಲಿ. ಅಕ್ಕಪಕ್ಕ ಅವ್ರ ಅಣ್ಣ ಅವ್ರ ಅತ್ತಿಗೆ ಎಲ್ಲ ಇರ್ತಾರೆ. ಸೊ ನೋಡಿ ಕಿಚನ್ ಹೇಗಿದೆ. ಇವಾಗ ಇಲ್ಲಿಂದ ಆಚೆನೂ ತೋರಿಸ್ತೀನಿ. ಆಚೆನೂ ಅಷ್ಟೇ ಫುಲ್ಲು ದೊಡ್ಡದಾಗಿದೆ. ಆ್ಯಂಡ್ ಹಾಗೇ ವಾಪಸ್ ಬೆಂಗಳೂರಿಗೆ ಹೊರಟ್ವಿ. ಸೊ ಬರ್ತಾ ಹೊಟ್ಟೆ ಹಸಿವಾಗಿತ್ತು, ಊಟ ಮಾಡೋಣ ಅಂತ ಹೇಳಿಬಿಟ್ಟು ಹೋಟೆಲ್ಗೆ ಬಂದ್ವಿ. ಜಿಯಾನು ಆಗಲೇ ಆರ್ಡ್ರ್ ಮಾಡ್ತಿದ್ದ, ಐಸ್ ಕ್ರೀಮು ಜ್ಯೂಸ್ ಬೇಕು ಅಂತ ಹೇಳ್ಬಿಟ್ಟು ಒಂದು ಕಬಾಬ್ ತೊಗೊಂಡ್ವಿ, ಮತ್ತು ಕುಲ್ಚಾ ತೊಗೊಂಡ್ವಿ, ಹಾಗೆ ಪನ್ನೀರ್ ಬಟರ್ ಮಸಾಲ ತೊಗೊಂಡ್ವಿ. ಚೆನ್ನಾಗಿರುತ್ತೆ ಈ ಕುಲ್ಚಾಗೆ, ಪನ್ನೀರ್ ಬಟರ್ ಮಸಾಲಾಗೆ. ಆಮೇಲೆ ಒಂದು ವೆಜ್ ಬಿರಿಯಾನಿ ತೊಗೊಂಡ್ವಿ. ಅದಾದಮೇಲೆ ಒಂದು ಜೀರಾ ರೈಸ್. ಎಲ್ಲ ಹೊಟ್ಟೆ ತುಂಬ ತಿಂದ್ಕೊಂಡು ಮನೆಗೆ ಹೊರಟ್ವಿ. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್.